ಬೆಂಗಳೂರಿನಲ್ಲಿ ಕಮಿಷನರ್ ಮೇಲೆ ಒತ್ತಡ ಹಾಕಿದ್ದು ಯಾರು? ಸರ್ಕಾರ ಹೆಸರನ್ನ ಬಹಿರಂಗಪಡಿಸಲಿ ಅಂತ ಕುಮಾರಸ್ವಾಮಿ ಅವರು ಆಗ್ರಹಿಸ್ತಾ ಇದ್ದಾರೆ. ದುರಂತದ ಹೊಣೆ ಸಿಎಂ ಮತ್ತು ಡಿಸಿಎಂ ಹಾಗೂ ಗೃಹ ಸಚಿವರು ಹೊರಬೇಕು. ನೈತಿಕತೆ ಇದ್ರೆ ಸಿಎಂ, ಡಿಸಿಎಂ, ಗೃಹ ಸಚಿವರು ರಾಜೀನಾಮೆಯನ್ನ ಕೊಡ್ಲಿ. ವಿಧಾನಸೌಧದ ಮುಂದೆ ಕಾರ್ಯಕ್ರಮ ಮಾಡೋದಕ್ಕೆ ಕಮಿಷನರ್ ಮೇಲೆ ಒತ್ತಡ ಹಾಕಿದವರು ಅವ್ರ ಹೆಸರು ಎಕ್ಸ್ಪೋಸ್ ಆಗಲಿ. ಇದು ಕುಮಾರಸ್ವಾಮಿ ಅವರ ಆಗ್ರಹ. ನಿನ್ನೆಯಿಂದ ಕೂಡ ಬಹಳ ಅಗ್ರೆಸಿವ್ ಆಗಿ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು. ಪ್ರಸ್ತಾಪ ಮಾಡಿದ ಕೂಡಲೇ ಗೋವಿಂದ ರಾಜ್ ಅವರು ತಲೆದಂಡ ಆಗಿದೆ. ಈಗ ಅಟ್ಲೀಸ್ಟ್ ಅಷ್ಟಾದರೂ ಜ್ಞಾನೋದಯ ಆಗಿರೋದಕ್ಕೆ ಅಭಿನಂದಿಸ್ತೀನಿ. ಇಲ್ಲಿ ಈ ಒಂದು ಅಹಿತಕರವಾದಂಥ ಘಟನೆ ಬಗ್ಗೆ ಪೊಲೀಸ್ ಇಲಾಖೆ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅಂತ ಹೇಳಿ 5 ಜನನ್ನ ಸಸ್ಪೆಂಡ್ ಮಾಡಿದಂಥದ್ದೇನಿದೆ ಆ ತರಾತುರಿನಲ್ಲಿ, ಅದು ಅವಶ್ಯಕತೆ ಇರಲಿಲ್ಲ. ಯಾಕೆಂದರೆ ಅಧಿಕಾರಿಗಳು ಕೆಲಸ ಮಾಡತಕ್ಕಂಥದ್ದಕ್ಕೆ ಈ ರೀತಿಯ ಒಂದು ತೀರ್ಮಾನಗಳ ಸರ್ಕಾರ ಅವರ ತಪ್ಪುಗಳನ್ನು ಅವರು ತೆಗೆದುಕೊಂಡಂಥ ನಿರ್ಧಾರದಿಂದ ಆದಂಥ ಈ ಅಹಿತಕರ ಘಟನೆಗಳನ್ನು ಆ ಅಧಿಕಾರಿಗಳ ತಲೆದಂಡ ತರ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಅಧಿಕಾರಿಗಳು ಇವತ್ತು ಶ್ರದ್ಧೆಯಿಂದ ಕೆಲಸ ಮಾಡಲಿಕ್ಕೆ ಸಾಧ್ಯ, ಇದೆಲ್ಲ ಸರ್ಕಾರ ಯೋಚನೆ ಮಾಡಬೇಕಾಗಿತ್ತು. ಇಲ್ಲಿ ನಡೆದಿರ್ತಕ್ಕಂಥ ವಾಸ್ತವಾಂಶಗಳೇ ಬೇರೆ. ಸರ್ಕಾರ ಇವತ್ತು ಪಾರದರ್ಶಕವಾದ ಆಡಳಿತ ಕೊಡ್ತೀವಿ ಅಂತಾರೆ, ಸತ್ಯನಿಷ್ಠೆಯಿಂದ ಅಧಿಕಾರ ನಡೆಸ್ತೀವಿ ಅಂತಾರೆ. ಆದರೆ ಇಂಥ ಒಂದು ಸನ್ನಿವೇಶಗಳಲ್ಲಿ ಸರ್ಕಾರ ತೆಗೆದುಕೊಂಡಂಥ ನಿರ್ಧಾರ ಇವತ್ತು ಜನಾಭಿಪ್ರಾಯ ಏನಾಗಿದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಸಣ್ಣ ಪುಟ್ಟವ್ರ ಮೇಲೆ ಆಕ್ಷನ್ ಆಗ್ತಿದೆ. ಕಾರ್ಯಕ್ರಮಕ್ಕೆ ಅನುಮತಿ ಕೊಟ್ಟವರು, ಅದಕ್ಕೆ ನಾನು ಹೇಳ್ತಾ ಇರೋದು, ಅರ್ಜಿ ಹಾಕಿದ್ರಲ್ಲ, ಫಸ್ಟು ನೀವೇ ನೋಡಿದ್ದೀರಿ ಇದರಲ್ಲಿ FIR ಅಲ್ಲಿ KCS ಸ್ಟೇಡಿಯಂನಲ್ಲಿ ಫಂಕ್ಷನ್ ಮಾಡಲಿಕ್ಕೆ ಪರ್ಮಿಷನ್ ಕೊಡಿ ಅಂತ ಕೇಳ್ತಾರೆ. ಇಲ್ಲಿ ಮ್ಯಾಚ್ ಶುರುವಾಗೋದು 7:15 ಗಂಟೆ, 6 ಗಂಟೆಗೆ ಅರ್ಜಿ ಕೊಡ್ತಾರೆ ಹಿಂದಿನ ದಿವಸ ಪರ್ಮಿಷನ್ ಕೊಡಿ ಅಂತ ಹೇಳಿ. ಇವ್ರಿಗೇನು ಕನಸು ಬಿದ್ದಿತ್ತ ನಾವು ಇದನ್ನು ಗೆಲ್ತೀವಿ ಅಂತೇಳಿ? ಇನ್ನೂ ಒಂದು ಕ್ರಿಕೆಟ್ ಎಚ್ ಡಿ ಕುಮಾರಸ್ವಾಮಿ ಅವರು ಆಗ್ರಹಿಸ್ತಾ ಇದ್ದಾರೆ. ಕೆಲ ಪ್ರಶ್ನೆಗಳು, 100 ಗೊಂದಲಗಳಿಗೆ ಉತ್ತರವನ್ನು ಬಯಸ್ತಾ ಇದ್ದಾರೆ. ಮತ್ತು ಸರ್ಕಾರ ಯಾರ್ಯಾರು ಇದರಲ್ಲಿ ನೇರವಾಗಿ ಭಾಗಿದಾರರು, ರಾಜಕಾರಣಿಗಳು ಯಾರ್ಯಾರು, ಅವರಿಂದ ಪರ್ಮಿಷನ್ ಬೇಕೇ ಬೇಕು. ಯಾಕಂದ್ರೆ ಅಧಿಕಾರಿಗಳಂತೂ ಡಿಸೈಡ್ ಮಾಡ್ಕೊಂಡು ತಮಗೆ ತಾವೇ ಪ್ರೋಗ್ರಾಮನ್ನು ಆರ್ಗನೈಸ್ ಮಾಡೋಕ್ಕಾಗಲ್ಲ. ತಮಗೆ ತಾವೇ ಆರ್ಗನೈಸ್ ಮಾಡಿರುವಂತಹ ಪ್ರೋಗ್ರಾಮ್ನಲ್ಲಿ CM, DCM ಎಲ್ಲ ಬರಲ್ಲ, ಅವ್ರ ಕುಟುಂಬಸ್ಥರೆಲ್ಲ ಬರಲ್ಲ. ಸೊ ಈ ಪರ್ಮಿಷನ್ನು, ಈ ಬ್ಲಂಡರ್ ಮಾಡಿದವ್ರ ಹೆಸರನ್ನ ಎಕ್ಸ್ಪೋಸ್ ಮಾಡಿ ಅಂತ ಕೇಳ್ತಾ ಇದ್ದಾರೆ.